ಬೆಳಗಾವಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಾಯಕರ ಮುನಿಸು ಮುಗಿತಾ ಇಲ್ಲ. ಕಾಂಗ್ರೆಸ್ ಸಮಾವೇಶದಿಂದ ದೂರ ಉಳಿದಿದ್ದಾರೆ ರಮೇಶ್ ಜಾರಕಿಹೊಳಿ. ನಿವಾಸದ ಪಕ್ಕದಲ್ಲೇ ಸಮಾವೇಶ ಆದರೂ ಕೂಡ ಶಾಸಕ ರಮೇಶ್ ಜಾರಕಿಹೊಳಿ ಬಂದೇ ಇಲ್ಲ. ಅಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆ ಇತ್ತು. ಸಮಾವೇಶದಲ್ಲಿ ಭಾಗಿಯಾದರೂ ಉಳಿದವರೆಲ್ಲರೂ ಕೂಡ, ಆದರೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಾತ್ರ ಪಾಲ್ಗೊಂಡಿಲ್ಲ. ಸಿದ್ದರಾಮಯ್ಯರನ್ನ ಕರೆಸಿ ನಡೆಸ್ತಾ ಇರುವಂತಹ ಪಕ್ಷದ ಪ್ರಚಾರ ಸಭೆ ಸತೀಶ್ ಮತ್ತು ಲಖನ್ ಜಾರಕಿಹೊಳಿ ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಮಾತ್ರ ಇದರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಈ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಸಹೋದರ ರಮೇಶ್ ಜಾರಕಿಹೊಳಿಗೆ ಟಾಂಟ್ ಕೊಟ್ಟಿದ್ದಾರೆ. ಸಹೋದರನ ವಿಚಾರವನ್ನ ಪರೋಕ್ಷವಾಗಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಸತೀಶ್ ಬಿಜೆಪಿಯತ್ತ ಮುಖ ಮಾಡಿರುವುದನ್ನ ಪ್ರಸ್ತಾಪ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಯಾರು ಏನೇ ಹೇಳಿದ್ರು ಕೂಡ ಎಲ್ಲಿಗೂ ಹೋಗಬೇಡಿ, ಹಸ್ತದ ಗುರುತಿಗೆ ಮತವನ್ನ ನೀಡಿ, ಸಾಧುನವರನ್ನ ಬೆಂಬಲಿಸಿ, ಯಾರ ಮಾತಿಗೂ ಕಿವಿಗೊಡಬೇಡಿ ಅಂತ ಸತೀಶ್ ಜಾರಕಿಹೊಳಿ ಮನವಿಯನ್ನ ಮಾಡಿದ್ದಾರೆ ಜನರ ಬಳಿ. ಪ್ರಚಾರ ಸಭೆಗೆ ಪಾಲ್ಗೊಂಡಿದ್ದಂತಹ ಸಭಿಕರ ಮುಂದೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲವನ್ನು ತಾವು ನೋಡಿದ್ವಿ. ಅದಕ್ಕಾಗಿ ಕಾಂಗ್ರೆಸ್ನಲ್ಲಿ ಇರಬೇಕಂತ ನಮ್ಮೆಲ್ಲರ ಆಶೆ ಆಗಿದೆ. ನಮ್ಮ ವಿನಂತಿ ಕೂಡ ತಮಗಾಗಿದೆ. ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಗಟ್ಟಿಯಾಗಿ ಬೆಂಬಲಿಸಿದರೆ ಆ ಕಾರಣಕ್ಕಾಗಿ ಇವತ್ತು ಗೋಕಾಕ್ನಲ್ಲೇ ಕಾಂಗ್ರೆಸ್ ಗಟ್ಟಿಯಾಗಿದೆ. ನಾವು ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಕೂಡ ಕಾಂಗ್ರೆಸ್ಸು ಸಾಧನವನ್ನು ಬೆಂಬಲಿಸಬೇಕಂತ ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ